2026-27ನೇ ಸಾಲಿನ ಬಜೆಟ್ ಮಂಡನೆ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವಾಗಿತ್ತು. ಏಕ್ದಮ್ 1600 ಪಾಯಿಂಟ್ ಕುಸಿತ ಕಂಡು ಹೂಡಿಕೆದಾರರು ಕೆಲವೇ ನಿಮಿಷಗಳಲ್ಲಿ ಲಕ್ಷಾಂತರ ಕೋಟಿ ಲಾಸ್ ಮಾಡ್ಕೊಂಡ್ಬಿಟ್ರು. ಇನ್ನೊಂದು ಕಡೆ ಬಜೆಟ್ಗೂ ಮೊದಲೇ ಚಿನ್ನ ಬೆಳ್ಳಿ ಕೂಡ ಕುಸಿತಗೊಂಡಿತ್ತು. ಕೇಂದ್ರದ ಬಜೆಟ್ ಮಂಡನೆಯಾಗ್ತಿದ್ದಂತೆ ಷೇರು ಮಾರ್ಕೆಟ್ ಕುಸಿತ. ಹೂಡಿಕೆದಾರರಿಗೆ ಒಂದು ತಾಸಿನಲ್ಲೇ 6 ಲಕ್ಷ ಕೋಟಿಗೂ ಅಧಿಕ ನಷ್ಟ. ಇಂದು ಕೇಂದ್ರದ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 9ನೇ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಕೇಂದ್ರದ ಬಜೆಟ್ ಮಂಡನೆ ಬೆನ್ನಲ್ಲೇ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಭಾರೀ ರಕ್ತಪಾತವಾಗಿತ್ತು. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಬಜೆಟ್ ಹಿನ್ನೆಲೆಯಲ್ಲಿ ಭಾನುವಾರವಾದರೂ ಷೇರು ಮಾರುಕಟ್ಟೆಯನ್ನ ತೆರೆಯಲಾಗಿತ್ತು. ಆದರೆ ಷೇರು ಹೂಡಿಕೆದಾರರ ನಿರೀಕ್ಷೆಗಳು ತಲೆಕೆಳಗಾಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಭಾಷಣವನ್ನ ಓದಿ ಮುಗಿಸುತ್ತಿದ್ದಂತೆ ಮುಂಬೈ ಷೇರು ಮಾರುಕಟ್ಟೆ ಹಾಗೂ ರಾಷ್ಟ್ರೀಯ ಷೇರು ಸೂಚ್ಯಾಂಕ ನಿಫ್ಟಿ ಭಾರೀ ಪ್ರಮಾಣದಲ್ಲಿ ಇಳಿಕೆ ದಾಖಲಿಸಿತ್ತು. ಒಂದು ಹಂತದಲ್ಲಿ ಸೆನ್ಸೆಕ್ಸ್ 2000ಕ್ಕೂ ಅಧಿಕ ಅಂಕ ಕುಸಿದು ಭಾರೀ ಆತಂಕ ಸೃಷ್ಟಿಸಿತ್ತು. ನಿಫ್ಟಿ 50 ಕೂಡ 400 ಪಾಯಿಂಟ್ ಕುಸಿತವನ್ನ ದಾಖಲಿಸಿತ್ತು. ಅಂತಿಮವಾಗಿ ಸೆನ್ಸೆಕ್ಸ್ 1546.84 ಮತ್ತು ನಿಫ್ಟಿ 495.2 ಪಾಯಿಂಟ್ಗಳಲ್ಲಿ ದಿನದ ವಹಿವಾಟನ್ನ ಅಂತ್ಯಗೊಳಿಸಿದೆ. ಷೇರು ಮಾರುಕಟ್ಟೆ ಕುಸಿತಕ್ಕೆ ಕಾರಣವೂ ಇದೆ. ಬಜೆಟ್ನಲ್ಲಿದ್ದ ಆ ಒಂದು ಘೋಷಣೆಯಿಂದ ಷೇರು ಮಾರುಕಟ್ಟೆ ಕುಸಿದಿದೆ ಎಂದು ಆರ್ಥಿಕ ತಜ್ಞರು ವಿಶ್ಲೇಷಿಸಿದ್ದಾರೆ. ಫ್ಯೂಚರ್ ಖರೀದಿಯ ಮೇಲೆ ಸೆಕ್ಯುರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನ %0.02ರಿಂದ %0.05ಕ್ಕೆ ಬಜೆಟ್ನಲ್ಲಿ ಏರಿಕೆ ಮಾಡಿದೆ. ಈ ಎಸ್ಟಿಟಿ ಏರಿಕೆಯಿಂದಾಗಿ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ ಎಂದು ಚರ್ಚೆಯಾಗಿದೆ. ಕಾರ್ಪೊರೇಟ್ ಪ್ರಮೋಟರ್ಸ್ ಷೇರು ಬೈಬ್ಯಾಕ್ಗೆ %22 ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕು. ನಾನ್ ಕಾರ್ಪೊರೇಟ್ ಪ್ರಮೋಟರ್ಸ್ %30 ಗೇನ್ ಟ್ಯಾಕ್ಸ್ ಕಟ್ಟಬೇಕು ಎಂದು ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಕೇಂದ್ರ ಬಜೆಟ್ ಎಫೆಕ್ಟ್, ಕುಸಿದ ಚಿನ್ನ ಬೆಳ್ಳಿ ದರ. ಕೇಂದ್ರ ಬಜೆಟ್ ಭಾಷಣದ ಬೆನ್ನಲ್ಲೇ ಚಿನ್ನ ಬೆಳ್ಳಿ ದರದಲ್ಲಿ ಭಾರೀ ಕುಸಿತ ಕಂಡು ಬಂದಿದೆ. ಜಾಗತಿಕ ಬುಲಿಯನ್ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರು ದೊಡ್ಡ ಮಟ್ಟದಲ್ಲಿ ಮಾರಾಟಕ್ಕೆ ಮುಂದಾದ ಕಾರಣ ಎಂಸಿಎಕ್ಸ್ನಲ್ಲಿ ಚಿನ್ನ ಬೆಳ್ಳಿ ದರಗಳು ಕುಸಿತ ದಾಖಲಿಸಿವೆ. ಎಂಸಿಎಕ್ಸ್ನಲ್ಲಿ ಚಿನ್ನ 2.8% ಮತ್ತು ಬೆಳ್ಳಿ ದರ %9 ಕುಸಿತ ಕಂಡಿದೆ. ಹಾಗಾದ್ರೆ ಜಿಎಸ್ಟಿ ಎಲ್ಲ ಸೇರಿ ಇವತ್ತಿನ ಚಿನ್ನದ ದರ ಎಷ್ಟಿದೆ ಅಂತ ನೋಡೋದಾದ್ರೆ ಇಂದಿನ ಬೆಲೆ ಹೇಗಿದೆ ಅಂದ್ರೆ 24 ಕ್ಯಾರೆಟ್ ಗೋಲ್ಡ್ 10 ಗ್ರಾಮ್ಗೆ 1,60,580 ರೂಪಾಯಿ ಆಗಿದ್ದು 1 ಗ್ರಾಮ್ಗೆ 16,058 ರೂಪಾಯಿ ಇದೆ. 22 ಕ್ಯಾರೆಟ್ ಗೋಲ್ಡ್ 10 ಗ್ರಾಮ್ಗೆ 1,47,200 ರೂಪಾಯಿ ಆಗಿದ್ದು 1 ಗ್ರಾಮ್ಗೆ 14,720 ರೂಪಾಯಿ ಇದೆ. 18 ಕ್ಯಾರೆಟ್ ಗೋಲ್ಡ್ 10 ಗ್ರಾಮ್ಗೆ 1,20,440 ರೂಪಾಯಿ ಆಗಿದ್ದು 1 ಗ್ರಾಮ್ಗೆ 12,044 ರೂಪಾಯಿ ಇದೆ. ಇನ್ನು ಬಲು ಭಾರವಾಗಿದ್ದ ಬೆಳ್ಳಿ ಕೂಡ ಕೊಂಚ ಬಾಗುತ್ತಿದೆ. ಎಂಸಿಎಕ್ಸ್ನಲ್ಲಿ ಬೆಳ್ಳಿಯ ದರ %9 ಕುಸಿತ ಕಂಡಿದೆ. ಒಟ್ಟಾರೆ ಕೇಂದ್ರ ಬಜೆಟ್ ಮಂಡನೆ ಬೆನ್ನಲ್ಲೇ ಐತಿಹಾಸಿಕ ದಾಖಲೆ ಕಂಡಿದ್ದ ಚಿನ್ನ ಬೆಳ್ಳಿಯ ದರ ಕಳೆದ 3 ದಿನಗಳಿಂದ ಇಳಿಮುಖ ಕಂಡಿದ್ದು ಗ್ರಾಹಕರು ಕೊಂಚ ನಿರಾಳರಾಗಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.